ಇನ್ನೊಬ್ರು ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರ್ದಿಟ್ಟ ಕಥೆ ಒಂದ್ಸರಿ ಉಪ್ಪಿ ಸಾಂಗ್ ಕೇಳಿ ಅಂತ. ಅಲ್ಲಿ ನರಕದಲ್ಲಿ ಪನಿಷ್ಮೆಂಟ್ ಕೊಡ್ತಾರಲ್ಲ, ನಮ್ಗೆ ದೇಹನೇ ಇರಲ್ಲ, ಸತ್ತ ಮೇಲೆ ದೇಹನೇ ಇರಲ್ಲ, ಇಲ್ಲೇ ಬಿಟ್ಟು ಹೋಗಿರ್ತೀವಿ, ಹೇಗ್ ತಾನೆ ಅವ್ರು ಪನಿಷ್ಮೆಂಟ್ ಕೊಟ್ಟಿರೋದು ನಮ್ಗೆ ತೊಂದರೆ ಉಂಟಾಗುತ್ತೆ ಅಂತ. ಆಗಿ ಯಾವ್ದಾದ್ರು ಕರೆಂಟ್ ಶಾಕ್ ಹೊಡಿತು, ಎಲ್ಲರೂ ಬಿದ್ದು ಅಂತ ಹೇಳಿದ್ರೆ ಕೆಟ್ಟ ತುಂಬಾ ಕೆಟ್ಟ ಏನೋ ಸಾವಿದೆ ಅಂತದ್ ಬಂತು ಅಂತ ಹೇಳಿದ್ರೆ ಏನಾಗ್ತಾರೆ ಅಂತ. ಬಡಾಗ ಪ್ಲೇಗ್ ಬಂದಾಗ ಎಲ್ಲಿ ತಪ್ಪ ನಿಮ್ ಹೋಮ ಹವನ. ಬನ್ನಿ ಒಂದಿಷ್ಟು ಕಾಮೆಂಟ್ಗಳಿದೆ. ಇದು ಎಷ್ಟೊಂದು ಗರುಡ ಪುರಾಣದ ಸೀರಿಯಸ್ಗಳು ಮಾಡಿದ್ದೀನಿ, ಕೊನೆಯದಾಗಿ ಇದೊಂದು ವಿಡಿಯೋನು ಇರ್ಲಿ ಅಂತ. ಎಷ್ಟೊಂದು ಪ್ರಶ್ನೆಗಳು ಬಂದಿದೆ ಕಾಮೆಂಟ್ಗಳು, ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ, ಕೊಡುವಂಥದ್ದು ಇದೆ. ಒಂದಿಷ್ಟು ಮಧ್ಯ ಕಾಮಿಡಿ ಕಾಮೆಂಟ್ಗಳು ಇದೆ, ಒಂದ್ ರೀತಿ ಎಂಟರ್ಟೈನ್ಮೆಂಟ್ಗೆ ಆಗುತ್ತೆ ಅಂತ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಅದನ್ನ ಕೆಲವು ಕೂಡ ಆನ್ಸರ್ ಮಾಡೋಣ. ಇನ್ನು ಅಷ್ಟೇ ಅಲ್ಲದೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಶಾಸ್ತ್ರ ಅಂದ್ರೆ ಹಿಂದೂ ಶಾಸ್ತ್ರ, ಬ್ರಾಹ್ಮಣರು ಮಾಡಿರುವಂಥ ನಕಲಿ ಪುರಾಣನ ಅಂತೆ, ಸೈನ್ಸ್ ರಿಪ್ ಸೈನ್ಸ್ ಅಂತೆ, ಬದನೆಕಾಯಿ ಗರುಡ ಪುರಾಣ ಅಂತೆ, ಸತ್ತ ಮೇಲೆ ಬೂದಿ ಸಿಗುತ್ತೆ, ಅದ್ ಬಿಟ್ರೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಏನಂತೀರಾ ಅಂತೆ. ಮೊದಲು ಭಗವದ್ಗೀತೆ, ಅದಾದ್ಮೇಲೆ ಎಲ್ಲಾ ಗರುಡ ಪುರಾಣ ಓದ್ಬೇಕಾ ಅಂತ. ಮತ್ತೆ ಗರುಡ ಪುರಾಣನ ಮನೇಲಿ ಓದ್ಬಾರದು ಅಂತಾರಲ್ಲ, ಆ ರೀತಿಯಾಗಿ ಓದ್ಬೇಕು, ಓದ್ಬಾರದು ಅಂತ. ಮನುಷ್ಯ ಜನ್ಮನೇ ಕೊನೆಯ ಜನ್ಮನ. ನಿನ್ನ ಶಾಸ್ತ್ರ ಅಂದ್ರೆ ಹಿಂದೂ ಶಾಸ್ತ್ರದಲ್ಲಿನ ಅತ್ವ ಅಂತ ಏನೋ ಮಿಸ್ಟೇಕ್ ಆಗಿ ಹೇಳಿರ್ಬೇಕು, ಬ್ರಾಹ್ಮಣ ಸೃಷ್ಟಿ ಮಾಡಿದ ನಕಲಿ ಪುರಾಣನ ಅಂತ. ಅಂದ್ರೆ ಏನು ಅಂತ ಹೇಳಿದ್ರೆ ಪುರಾಣಗಳೆಲ್ಲ ಬ್ರಾಹ್ಮಣರೇ ಸೃಷ್ಟಿ ಮಾಡಿರೋದು, ಅವೆಲ್ಲ ಸಣ್ಣ ಅದು ಪುಂಗಿ ಕಥೆ ಅಂತ. ಬಹಳಷ್ಟು ಜನ ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದ್ರು, ಇವೆಲ್ಲ ಬ್ರಾಹ್ಮಣರು ಸೃಷ್ಟಿ ಮಾಡಿರೋದು, ಅವ್ರ ಹೊಟ್ಟೆ ಪಾಡಿಗೋಸ್ಕರ ಮಾಡಿರೋದು ಅಂತ. ಈ ರೀತಿ ಎಷ್ಟೊಂದು 1-2-3 ಕಾಮೆಂಟ್ ಬಂದಿತ್ತು. ಅವ್ರಿಗೆ ಹೇಳ್ತಿರೋದು ಪುರಾಣ ಅಂತ ಹೇಳಿದ್ರೆ ವೇದವ್ಯಾಸರು ಮಾಡಿರೋದು, ವೇದವ್ಯಾಸರು ಹುಟ್ಟುತಃ ಬ್ರಾಹ್ಮಣರಲ್ಲ. ಬ್ರಾಹ್ಮಣರೇ ಅದು ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಶಾಸ್ತ್ರದಲ್ಲಿ ಅವ್ರು ಹೇಗೆ ಹೇಳಿದ್ದಾರೆ, ವರ್ಣ ಧರ್ಮ ಅಂದ್ರೇನು, ಜಾತಿ ಧರ್ಮ ಅಂದ್ರೇನು ಅಂತ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದ್ರೆ ಹುಟ್ಟುತಃ ವೇದವ್ಯಾಸರು ಯಾರಿದ್ದಾರೆ, ಪುರಾಣಗಳನ್ನ 18 ಪುರಾಣಗಳನ್ನ ರಚನೆ ಮಾಡಿರೋರು ಯಾರು ಅಂತ ಹೇಳಿದ್ರೆ, ರಚಿಸಿರೋರು, ಬರೆದಿರೋರು ಯಾರು, ವೇದವ್ಯಾಸರು. ವೇದವ್ಯಾಸರು ಹುಟ್ಟುತಃ ಬ್ರಾಹ್ಮಣರಲ್ಲ. ಅದಾಯ್ತಾ. ನೆಕ್ಸ್ಟ್ ರಿಪ್ ಸೈನ್ಸ್ ಅಂತೆ. ನಾನು ದೆವ್ವದ ಭೂತದ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದು ಯಾವ್ದು ಅಂತ ಹಾಕ್ತೀನಿ ನೋಡಿ. ಈ ರೀತಿ ದೆವ್ವ ಭೂತಗಳು ಇದೆಯಾ ಅಂದ್ರೆ ನಿಜವಾಗ್ಲೂ ಇದೆ ಅಂತ ಹೇಳಿದ್ದೆ, ಅದಕ್ಕೆ ರಿಪ್ ಸೈನ್ಸ್ ಅಂತ ಹೇಳಿದ್ರು. ದೆವ್ವ ಭೂತಗಳು ಅಂತ ಹೇಳಿದ್ರೆ ಎಂಥದ್ದು ಅಂತ ಹೇಳಿದ್ರೆ, ಈಗ ದೆವ್ವಗಳು ಅಂತ ಹೇಳಿದ್ರೆ ನಾವು ಹೇಗೆ ಗಾಳಿ ರೂಪದಲ್ಲಿ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ, ದೆವ್ವಗಳು ಹಂಗ್ ಮಾಡುತ್ತೆ ಹಿಂಗ್ ಮಾಡುತ್ತೆ, ಬಂದು ಯಾವ್ದೋ ಒಂದು ಬಿಳಿ ಬಟ್ಟೆ ಹಾಕೊಂಡಿರುತ್ತೆ, ಆ ಥರ ಇರೋದಿಲ್ಲ. ಈ ಪ್ರೇತಗಳೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗಾಳಿಯ ಆಕಾರದಲ್ಲಿ ಇರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಸೈನ್ಸ್ ರಿಪ್ ಸೈನ್ಸ್ ಅಂತೆ, ಆ ದೆವ್ವಭೂತಗಳಿದೆ ಅಂತ. ನಂಗೆ ಅನ್ಸಿದ ಪ್ರಕಾರ ಸೈನ್ಸ್ ಅವರು ಒಪ್ತಾರೆ ಅನ್ಸುತ್ತೆ. ಸೈಂಟಿಸ್ಟ್ಗಳು ಎಷ್ಟೊಂದು ಜನ ದೇವ್ರನ್ನು ಒಪ್ಪಿದ್ದಾರೆ, ದೆವ್ವಗಳನ್ನೂ ಕೂಡ ಒಪ್ಪಿದ್ದಾರೆ ಅಲ್ಲ ಫ್ರೆಂಡ್ಸ್. ಜಾಸ್ತಿ ಮೂಢನಂಬಿಕೆ ಬೇಡ, ಬಿ ಪ್ರಾಕ್ಟಿಕಲ್ ಅಂತೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಬಿ ಪ್ರಾಕ್ಟಿಕಲ್. ದೇವರನ್ನು ನಂಬೋಣ. ಮನುಷ್ಯ ಜನ್ಮವೇ ಕೊನೆಯ ಜನ್ಮನ. ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟಪಟ್ಟು ಕೊನೆಯದಾಗಿ ಅನೇಕ ಇದಾದ ತಕ್ಷಣ ಬಂದಿರುತ್ತೆ. ಅನೇಕ ಜೀವಗಳನ್ನ, ಅನೇಕ ಜನ್ಮಗಳನ್ನ ದಾಟಿ 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 ಕೊನೆಗೆ ಮನುಷ್ಯ ಜನ್ಮ ಬರುತ್ತೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ಅಂತ ಹಾಡಿದೆ. 84 ಲಕ್ಷ ಜೀವರಾಶಿಗಳನ್ನ ಅಂತ ಹೇಳಿದ್ರೆ ಪೂರ್ತಿ ಅಷ್ಟಂತಲ್ಲ, ಅಷ್ಟು ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಮನುಷ್ಯ ಜನ್ಮ. ಅದು ಮನುಷ್ಯ ಜನ್ಮ. ಇದು ಬಂದ ತಕ್ಷಣ ನೆಕ್ಸ್ಟ್ ನಾವು ಮನುಷ್ಯ ಜನ್ಮನೇ ಬರುತ್ತೆ ಅಲ್ಲ, ಮನುಷ್ಯ ಜನ್ಮ ಆಯ್ತು ಅಂತ ಹೇಳಿದ್ರೆ ಲಾಸ್ಟ್ ಅಂತಿಲ್ಲ. ನಾವು ಮೋಕ್ಷಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಆಗ ಬೇರೆ ಜನ್ಮ ಇಲ್ಲ, ಅಲ್ಲಿವರೆಗೂ ಬೇರೆ ಬೇರೆ ಜನ್ಮ. ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ಲ ಕರೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಮನುಷ್ಯ ಜನ್ಮನೇ ಮತ್ತೆ ಇನ್ನೊಂದ್ಸತಿ ಹುಟ್ಟು ಬರ್ತಾರೆ. ಅದು ನಿತ್ಯ ಸಂಸಾರಿಗಳು ಅಂತೆಲ್ಲ ಹೇಳ್ತಾರೆ. ಅದೇ ಕೆಟ್ಟ ಕೆಲಸ ಎಲ್ಲ ಮಾಡ್ತಿದ್ವಿ ಅಂತ ಹೇಳಿದ್ರೆ ನೀಚ ಮತ್ತೆ ಬರ್ತಾನೆ ಇರುತ್ತೆ, ಮತ್ತೆ ಹುಡ್ತಿರ್ತೀವಿ. ಮುಂದಿನ ಜನ್ಮದಲ್ಲಿ ಬೇರೆ ಬೇರೆ ಜನ್ಮನೂ ಕೂಡ ಬರ್ಬೋದು, ಮನುಷ್ಯ ಜನ್ಮನೇ ಅಂತಲ್ಲ, ಕೀಳು ಜನ್ಮನೂ ಕೂಡ ಬರಬಹುದು. ಬ್ರೋ ನಾವು ಯಾರು ಬ್ರೋ, ನೀವು ಅಸುರ್ ಸೀರೀಸ್ ಅಲ್ಲಿರೋ ಶುಭಂ ಜೋಶಿ ತರ ಕಾಣ್ತಾ ಇದ್ದೀರಾ. ಹೌದಾ? ಅಸುರ್ ಜೋಶಿ ಯಾರು? ಹೌದಾ, ನೋಡೋಣ. ಅಸುರ್ ವೆಬ್ ಸೀರೀಸ್ ಅಲ್ಲಿ ಯಾರೋ ಶುಭಂ ಜೋಶಿ ಅಂತ, ಯಾರದು ಏನೋ ಸ್ವಲ್ಪ ಮ್ಯಾಚ್ ಆಗತ್ತೆ ಅನ್ಸುತ್ತೆ. ಇರ್ಲಿ. ಇನ್ನೊಂದು ಮೇನ್ ಪ್ರಶ್ನೆ ಇದು ಯಾರು ಕೇಳಿರೋದು ಅಂತ ಹೇಳಿದ್ರೆ, ಗರುಡ ಪುರಾಣವನ್ನ ಸತ್ತವರ ವೈಕುಂಠ ಸಮಾರಾಧನೆ ಆಗುವವರೆಗೆ ಮಾತ್ರ ಓದಬೇಕು ಅಥವಾ ಕೇಳಬೇಕು ಅಂತಾರಲ್ಲ ಅಂತ ಬಹಳ ಜನ ಕೇಳಿದಾರೆ. ಗರುಡ ಪುರಾಣ ಯಾವಾಗ ಸತ್ತಿದ್ರು ಅಂತ ಹೇಳಿದ್ರೆ ಅವ್ರ ವೈಕುಂಠ ಸಮಾರಾಧನೆಯಲ್ಲೇ ಇದನ್ನು ಓದಬೇಕು, ಬೇರೆ ಟೈಮಲ್ಲಿ ಓದ್ಲಿಕ್ಕೆ ಹೋಗ್ಬಾರ್ದು, ಕೇಳಬಾರ್ದು ಅಂತ. ಇನ್ನೊಬ್ರು ಒಂದು ಆ ರೀತಿ ಏನಿಲ್ಲ. ಈ ಗರುಡ ಪುರಾಣದಲ್ಲಿ ಏನ್ ಹೇಳಿದ್ದಾರೆ, ನಾವು ಸತ್ತಾದ ನಂತರ ಅಂತ ಏನ್ ಸೈನ್ಸ್ ಇದೆ, ವಿಜ್ಞಾನ, ಅದ್ರ ಬಗ್ಗೆ ಹೇಳಿರೋದು. ಸತ್ತಾದ ನಂತರ ನಾವು ಏನೇನ್ ಮಾಡ್ಬೇಕು ಅಂತ. ನಾವು ಸತ್ತಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ತಿಳ್ಕೊಂಡಿರ್ಬೇಕಲ್ಲ, ಓದ್ಲೇಬೇಕಂತಿಲ್ಲ, ಅದ್ರ ಜ್ಞಾನ ಇದ್ದು ಅಂದ್ರೆ ಸಾಕು. ಸಾಯೋಕ್ಕಿಂತ ಮುಂಚೆ ಏನೇನ್ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಏನೇನು ಹೇಳ್ತಿದ್ದಾರೆ ಅಂತ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ರೆ ಒಳ್ಳೇದು. ಅದರಿಂದ ಸತ್ತಾದ್ಮೇಲೆ ಓದ್ಬೇಕು ಅಂತಿಲ್ಲ. ಸತ್ತಾದ್ಮೇಲೆ ಕೇಳಿದ್ರೆ ಏನಾಗುತ್ತೆ, ನಾವು ಸತ್ತಾದ್ಮೇಲೆ ಕೇಳಿದ್ವಿ ಅಂತ ಹೇಳಿದ್ರೆ ಆಗ ಏನೇನ್ ಮಾಡ್ಬೇಕು ಸತ್ತಿರೋರಿಗೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅವ್ರಿಗೆ ಸತ್ತಾದ್ಮೇಲೆ ಅವ್ರಿಗೆ ಏನೇನು ಕೆಲಸ ಮಾಡ್ಬೇಕಲ್ಲ, ಅದೆಲ್ಲ ಮೊದ್ಲೇ ತಿಳ್ಕೊಂಡು ಸಾಯೋಕ್ಕಿಂತ ಮುಂಚೆ ನಮಗ್ ನಾವೇ ಅವೆಲ್ಲ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಅದಾದ್ಮೇಲೆ ನೀವು ಹೋಗಿ ಬಂದಿದ್ದೀರಾ ಗುರು ಅಂತ ಹೇಳ್ಬಿಟ್ಟು ಲಾಫಿಂಗ್ ಇಮೋಜಿ ಇದೆ.
ನಾನು ಹೋಗಿ ಬಂದಿಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿರೋರೆ ಹೇಳಿದ್ದಾರೆ, ಆದ್ಮೇಲೆ ಅದನ್ನು ನಂಬಬೇಕಷ್ಟೇ. ಪುರಾಣನ ನಂಬಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಪುರಾಣ ನಂಬೋದಿಲ್ಲ, ವೇದಗಳನ್ನ ನಂಬೋದಿಲ್ಲ ಅಂತ ಹೇಳಿದ್ರೆ ಅವ್ರು ಕಣ್ಣಿಗೆ ಕಾಣೋದನ್ನ ಮಾತ್ರ ನಂಬ್ತಾರೆ. ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ನಾವಂತೂ ನಂಬಿದ್ದೀವಿ. ನೀವು ಹೋಗಿ ಬಂದಿದ್ದೀರಾ, ನಾನು ಹೋಗಿ ಬಂದಿಲ್ಲ. ಎಲ್ಲವನ್ನು ತಿಳ್ಕೊಂಡಿರೋರು, ಸೃಷ್ಟಿ ಮಾಡಿರೋ ದೇವರನ್ನೇ ಹೇಳಿದ್ದಾರೆ ಅಂದಮೇಲೆ ಗರುಡ ವಿಷ್ಣು ದೇವರೇ ನಾನು ನಂಬ್ತೀನಿ. ಇನ್ನೊಬ್ರು ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರ್ದಿಟ್ಟ ಕಥೆ, ಒಂದ್ಸರಿ ಉಪ್ಪಿ ಸಾಂಗ್ ಕೇಳಿ ಅಂತ. ಉಪ್ಪಿ ಈ ವೇದಾಂತಗಳು ಸಿದ್ಧಾಂತಗಳೆಲ್ಲ ಯಾರೋ ಬರ್ದಿಟ್ಟಿರೋ ಕಥೆ ಅಂತ ಯಾವುದೋ ಹಾಡಿದೆ ಅಂತ. ನಂಗೆ ಆ ಹಾಡು ಗೊತ್ತಿಲ್ಲ. ಅದ್ರ ನಿಜ ಹೇಳಬೇಕು ಅಂತ ಹೇಳಿದ್ರೆ ಉಪೇಂದ್ರ ಅವರೇನೆ ನಮ್ಮ ಮಠದವರಿಂದ ಅನೇಕ ಬಾರಿ ಅವ್ರ ಪೂಜೆಗಳನ್ನ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡಿಸಿದ್ದಾರೆ. ಅದರಿಂದ ಆಗ ಅವ್ರು ಬರೆಯೋ ಟೈಮಲ್ಲಿ ಅವ್ರಿಗೆ ಹಂಗೆ ಅನ್ಸಿತ್ತೇನೋ. ಈಗ ಮತ್ತೆ ದೇವ್ರ ಮೇಲೂ ನಂಬಿಕೆ ಇರ್ಬೋದು, ದೇವ್ರನ್ನ ನಂಬ್ತಾರೆ ಅವರು, ಅದನ್ನು ಕೂಡ ನಂಗೆ ಗೊತ್ತಿದೆ. ಅದನ್ನ ಕಾಮೆಂಟು ಕೂಡ ಮಾಡಿದೆ ಅಲ್ಲಿ. ಅದೇ ಉಪ್ಪಿ ಪ್ರತಿ ಬಾರಿ ನಮ್ಮ ಮಠದವರಿಂದ ಹೋಮ ಹವನ ಮಾಡಿಸ್ತಾನೆ ಅಂತ ಬರ್ದ್ಬಿಟ್ಟಿದ್ದೇನೆ. ಅವ್ರು ಮಾಡಿಸ್ತಾರೆ ಅನ್ನೋದನ್ನ ಅದಕ್ಕೆ 159 ಲೈಕ್ಸ್ ಕೊಟ್ಟಿದ್ದಾರೆ. ವೇದಾಂತ ಸಿದ್ಧಾಂತಗಳು ಯಾರೋ ಬರ್ದಿಟ್ಟು ಕಥೆ ಅಂತ ಅವ್ನು ಕಾಮೆಂಟ್ ಮಾಡಿರೋದಕ್ಕೆ 50 ಲೈಕ್ ಬಂದಿದೆ. ಅಂದ್ರೆ ಜನರು ನನ್ನ ಕಾಮೆಂಟ್ ಇಷ್ಟಪಟ್ಟಿದ್ದಾರೆ ಅಂತ. ಬ್ರೋ, ಬೈ ಚಾನ್ಸ್ ನಿಮ್ಗೆ ಗೊತ್ತಿಲ್ಲದೆ ಯಾವುದೇ ರೀತಿ ಆಕ್ಸಿಡೆಂಟ್ ಲೈಕ್ ಕರೆಂಟು ಫ್ಲಡ್ಸು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಬ್ರೋ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದಾದ್ರು ಕರೆಂಟ್ ಶಾಕ್ ಹೊಡಿತು, ಎಲ್ಲರೂ ಬಿದ್ದು ಅಂತ ಹೇಳಿದ್ರೆ ಕೆಟ್ಟ ಬಹಳ ಕೆಟ್ಟ ಏನೋ ಸಾವಿದೆ ಅಂತದ್ ಬಂತು ಅಂತ ಹೇಳಿದ್ರೆ ಏನಾಗ್ತಾರೆ ಅಂತ. ಕರೆಂಟ್ ಹೊಡೆದು ಈ ರೀತಿಯಾಗಿ ಏನೋ ಆಕ್ಸಿಡೆಂಟ್ ಆಗಿ ಈ ರೀತಿಯಾಗಿ ಸಾವು ಹೊಂದುತ್ತಾರಲ್ಲ, ಅವರೆಲ್ಲವೂ ಕೂಡ ಪ್ರೇತಗಳಾಗ್ತಾರೆ ಅಂತ ಗರುಡ ಪುರಾಣದಲ್ಲಿ ಇದೆ. ಅದನ್ನ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ನಾರಾಯಣ ಬಲಿ ಅಂತ ಒಂದು ಇದೆ, ಅದನ್ನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದ್ದಾರೆ, ಗುರು ಜನರಲ್ ಆಗಿ ಗರುಡ ಪುರಾಣ ಮನೆಯಲ್ಲಿ ಓದಬಾರ್ದು, ಪ್ಲೀಸ್ ಕ್ಲಿಯರ್ ಮಾಡಿದೀನಿ ಆಗ್ಲೇ. ಗರುಡ ಪುರಾಣನ ಮನೇಲೂ ಓದ್ಬೋದು, ಎಲ್ಲಾ ಕಡೆನೂ ಕೂಡ ಓದ್ಬೋದು. ಅದೊಂದು ಗರುಡ ಪುರಾಣ ಸಾತ್ವಿಕ ಪುರಾಣ. ಸತ್ತಾದ್ಮೇಲೆ ಓದ್ತಾರೆ ಯಾಕೆ ಅಂತ ಹೇಳಿದ್ರೆ ಆಗಾದ್ರೂ ಕೊನೆಗಾದ್ರೂ ಮಾಡ್ಲಿ ಅಂತ. ಇನ್ನೊಬ್ರು ಯಾರೋ ಕಾಮೆಂಟ್ ಮಾಡಿದ್ದಾರೆ, ವಿ ಆಲ್ ಕ್ರಿಯೇಟೆಡ್ ಬೈ ಗಾಡ್, ದೆನ್ ಹೌ ಕ್ಯಾನ್ ಇಟ್ ಬಿ ಇಟ್ಸ್ ಅವರ್ ಫಾಲ್ಟ್ ಅಂಡ್ ವೈ ಶುಡ್ ವಿ ಆಲ್ ಹ್ಯಾವ್ ದೀಸ್ ಪನಿಷ್ಮೆಂಟ್ಸ್? ಗಾಡ್ ಇನ್ ರೆಸ್ಪಾನ್ಸ್ ಫಾರ್ every action he created good people as well as bad people. They made complete balance in nature, so I didn't believe in your stories ಅಂತ ಹೇಳಿದ್ರೆ, ದೇವರೆಲ್ಲ ಸೃಷ್ಟಿ ಮಾಡಿರ್ಬೇಕಾದ್ರೆ ಈ ಕಷ್ಟಗಳೆಲ್ಲ ಈ ಪನಿಷ್ಮೆಂಟ್ಗಳೆಲ್ಲ ಯಾಕೆ ಬೇಕು ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ. ಅವೆಲ್ಲ ಇದಕ್ಕೆ ಉತ್ತರ ಹೇಳ್ಬೋದು, ಒಂಚೂರು ಕಷ್ಟ ಇದೆ. ಇದಕ್ಕೆ ತುಂಬಾ ಜ್ಞಾನ ಬೇಕಾಗುತ್ತೆ ಉತ್ತರ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ. ಗೊತ್ತಿರೋರ ಹತ್ರ ಕೇಳಿ ಅದನ್ನ ಪಾಡ್ಕಾಸ್ಟ್ ರಿರ್ತಿನೇ ಮಾಡ್ತೀನಿ. ಇದು ಕ್ವಶನ್ ಚೆನ್ನಾಗಿದೆ. ಬ್ರೋ, ಸೂಸೈಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿಲ್ಲ, ಆದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಅಲ್ಲ, ಸೂಸೈಡ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೂಸೈಡ್ ಮಾಡ್ಕೊಂಡ್ರೆ ಏನಾಗ್ತಾರೆ ಅಂತ ಹೇಳಿದ್ರೆ ಪ್ರೇತಗಳಾಕಿ ಬಹಳ ಕಷ್ಟಗಳನ್ನ ಪಡ್ತಾರೆ. ಹಸು ನೀರು ಅಂತ ಎಲ್ಲಾ ಕಡೆ ಮೇಲೆ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ. ಮತ್ತೆ ಅವ್ರ ಸಂಬಂಧಿಕರು ಯಾರು ಇರ್ತಾರಲ್ಲ ಅವ್ರಿಗೆ ಹೋಗಿ ಮೊದ್ಲು ಕಾಟ ಕೊಡ್ತಾರೆ. ಅವ್ರು ಯಾರು ಇಷ್ಟವಾಗಿರೋರು ಅವ್ರ ಸಂಬಂಧಿಕರಿಗೆ. ಯಾಕೆ ಅಂತ ಹೇಳಿದ್ರೆ ಅವರು ಇವ್ರ ಪ್ರೇತ ಶರೀರಕ್ಕೆ ಮುಕ್ತಿ ಕೊಡಿಸ್ತಾರೇನೋ ಅಂತ. ಅದು ಮುಕ್ತಿ ಕೊಡ್ಬೇಕು ಅಂತ ಹೇಳಿದ್ರೆ ನಾರಾಯಣ ಬಲಿ ಮಾಡ್ಬೇಕು. ಅದು ಅಷ್ಟು ಮುಕ್ತಿ ಸಿಗೋದಿಲ್ಲ ಪ್ರೇತಕ್ಕೆ. ಸೂಸೈಡ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಇದೆ. ಇಲ್ಲೇನೋ ಕಷ್ಟ ಇದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಮುಂದೆ ಪ್ರೇತ ಜನ್ಮ ಬಂತು ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಪಡ್ಬೇಕು ಸಂಬಂಧಿಕರಿಗೆ. ಯಾಕೆ ಅಂತ ಹೇಳಿದ್ರೆ ಅವರು ಇವ್ರ ಪ್ರೇತ ಶರೀರಕ್ಕೆ ಮುಕ್ತಿ ಕೊಡಿಸ್ತಾರೇನೋ ಅಂತ. ಅದು ಮುಕ್ತಿ ಕೊಡ್ಬೇಕು ಅಂತ ಹೇಳಿದ್ರೆ ನಾರಾಯಣ ಬಲಿ ಮಾಡ್ಬೇಕು. ಅದು ಅಷ್ಟು ಮುಕ್ತಿ ಸಿಗೋದಿಲ್ಲ ಪ್ರೇತಕ್ಕೆ. ಸೂಸೈಡ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಇದೆ. ಇಲ್ಲೇನೋ ಕಷ್ಟ ಇದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಮುಂದೆ ಪ್ರೇತ ಜನ್ಮ ಬಂತು ಅಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಪಡ್ಬೇಕು. ಆಮೇಲೆ ಗರುಡ ಪುರಾಣ ಟೆಕ್ಸ್ಟ್ ಬುಕ್ ಲೆಸನ್ ಇಟ್ರೆ ಯಾರು ತಪ್ಪು ಮಾಡಲ್ಲ. ಗರುಡ ಪುರಾಣ ಟೆಕ್ಸ್ಟ್ ಬುಕ್ ಲೆಸನ್ ಇಟ್ವಿ ಅಂತ ಹೇಳಿದ್ರೆ ಯಾರು ಕೂಡ ತಪ್ಪೇ ಮಾಡಲ್ವಂತ. ತುಂಬಾ ಚೆನ್ನಾಗಿದೆ ಕಾಮೆಂಟ್, ಒಳ್ಳೇದು. ಅದೇ ಗರುಡ ಪುರಾಣನೇ ಟೆಕ್ಸ್ಟ್ ಬುಕ್ ಅಲ್ಲಿ ಲೆಸನ್ ಆಗಿ ಇಟ್ಬಿಟ್ರೆ ಮಕ್ಕಳುಗಳು ತಪ್ಪು ಮಾಡಕ್ಕೆ ಹೋಗಲ್ಲ. ಹಿಂಗೆಲ್ಲ ಮಾಡಿದ್ರೆ ಇದೆಲ್ಲ ಇರುತ್ತೆ ಅಂತ. ಇನ್ನೊಂದು, ಸತ್ತ ನಂತರ ಬಾಡಿ ಇಲ್ಲೇ ಇರುತ್ತೆ, ಅವರು ಏನ್ ಮಾಡ್ತಾರೆ ನಮ್ಗೇನು ಆಗೋದಿಲ್ಲ. ನರಕದ ಬಗ್ಗೆ ವಿಡಿಯೋ ಮಾಡಿದ್ದೆ, ಏನೇನ್ ಪನಿಷ್ಮೆಂಟ್ಗಳು ಕೊಡ್ತಾರೆ ನಾವು ಕಷ್ಟಪಟ್ಟಿದ್ರೆ ಅಂತ. ಅವೆಲ್ಲ ವಿಡಿಯೋಗಳು ಕೂಡ ಕೆಳಗಡೆ ಇರುತ್ತೆ, ಅದ್ ನೋಡಿ. ಅಲ್ಲಿ ನರಕದಲ್ಲಿ ಪನಿಷ್ಮೆಂಟ್ ಕೊಡ್ತಾರಲ್ಲ, ನಮ್ಗೆ ದೇಹನೇ ಇರಲ್ಲ, ಸತ್ತ ಮೇಲೆ ದೇಹನೇ ಇರಲ್ಲ, ಇಲ್ಲೇ ಬಿಟ್ಟು ಹೋಗಿರ್ತೀವಿ. ಹೇಗ್ ತಾನೆ ಅವ್ರು ಪನಿಷ್ಮೆಂಟ್ ಕೊಟ್ಟಿರೋದು ನಮ್ಗೆ ತೊಂದರೆ ಉಂಟಾಗುತ್ತೆ ಅಂತ. ಅದಕ್ಕೆ ಒಬ್ರು ಕಮೆಂಟ್ ಮಾಡಿ, ಅದಕ್ಕೆ ಏನ್ ಉತ್ತರ ಅಂತ ಹೇಳಿದ್ರೆ, ಸತ್ತ ನಂತರ ನಮ್ಗೆ ಜೀವ ಇರುತ್ತಲ್ಲ, ನಾವು ಕೊಡೋಂಥ ಪಿಂಡದಿಂದ 10 ದಿವಸ ಕೊಡೋಂಥ ಪಿಂಡದಿಂದ ಒಂದ್ ರೀತಿಯಾದಂಥ ಒಂದು ಗಾಳಿ ಇದು ಒಂದು ಶರೀರ ಉಂಟಾಗುತ್ತೆ ಅವ್ರಿಗೆ.
ಅದಾದ್ಮೇಲೆ 1 ವರ್ಷದವರೆಗೂ ನರಕಕ್ಕೆ ತೆರಳ್ತಾರೆ. ನರಕಕ್ಕೆ ತೆರಳಿದ ತಕ್ಷಣ ಅವ್ರಿಗೆ ಏನ್ ಪನಿಷ್ಮೆಂಟ್ ಎಲ್ಲ ಡಿಸೈಡ್ ಆಗುತ್ತೆ. ಚಿತ್ರಗುಪ್ತರು, ಯಮ ಮತ್ತೆ ಶ್ರವಣ ದೇವತೆಗಳೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ಯಮದೇವರು ಡಿಸೈಡ್ ಮಾಡಿ ಇದಕ್ಕೆ ಈ ಪನಿಷ್ಮೆಂಟ್ ಅಂತೆಲ್ಲ ಆದ್ಮೇಲೆ ಅವ್ರಿಗೆ ಕರ್ಮಜ ಶರೀರ ಅಂತ ಒಂದು ಬರುತ್ತೆ. ಅದರಿಂದಾಗಿ ಅವರು ಸಿಕ್ಕಾಬಿಟ್ಟೆ ಏನು ಎಲ್ಲಾ ನೋವುಗಳು ಕೂಡ ಆ ಶರೀರಕ್ಕೆ ಅವ್ರಿಗೆ ಉಂಟಾಗುತ್ತೆ. ಅದರಿಂದ ಅಲ್ಲೂ ಕೂಡ ಶರೀರ ಇದೆ. ಅದಾದ್ಮೇಲೆ ಸತ್ ನಂತರವೂ ಕೂಡ ಪ್ರೇತ ಶರೀರ ಬರುತ್ತೆ. ಇದನ್ನೆಲ್ಲ ಯಾರು ನೋಡಿದ್ರು ಈ ತರ ಬರ್ದಿದ್ರು ಸರಿ. ಕೊರೋನಾ, ಬಡಾಗ, ಪ್ಲೇಗ್ ಬಂದಾಗ ಎಲ್ಲಿ ತಪ್ಪ ನಿಮ್ ಹೋಮ ಹವನ ಯಾಕೆ ಮಾಡಿಸೋದು ಅಂತ ಹೇಳಿದ್ರೆ ಅಗ್ನಿಮುಖದಲ್ಲಿ ದೇವರನ್ನ ಆರಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ಅಂತ. ಅದು ಬಿಟ್ಟು ಅಗ್ನಿ ಹೋಮ ಮಾಡಿದ ತಕ್ಷಣ ಎಲ್ಲ ತಕ್ಷಣ ಪರಿಹಾರ ಆಗುತ್ತೆ ಅಂತಿಲ್ಲ. ಈಗ ಡಾಕ್ಟರ್ ಶಾಪಿಗೆ ಹೋಗ್ತೀವಿ, ಹೋದ ತಕ್ಷಣ ಅಲ್ಲಿ ಅವ್ರು ಔಷಧಿ ಕೊಡ್ತಾರೆ, ಕೊಟ್ಟಿದ ತಕ್ಷಣ ನಮ್ಗೆಲ್ಲ ರೋಗಗಳು ಕಮ್ಮಿ ಆಗುತ್ತೆ. ಇಲ್ಲ ಅವ್ರದ್ದು ಏನು ಕೋರ್ಸ್ಗಳಿರ್ತವೆ ಅವೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ನಾವು ಹೋಮ ಹವನ ಮಾಡಿಸಿದ ತಕ್ಷಣ ಹೋಮದಲ್ಲಿ ದೇವರನ್ನ ಆರಾಧನೆ ಮಾಡಿದ್ವಿ ಅಂದ್ರೆ, ಅಗ್ನಿಮುಖದಲ್ಲಿ ಆರಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಮಾಡಿಸಿದ ತಕ್ಷಣ ಕಮ್ಮಿ ಆಗುತ್ತೆ ಅಂತಿಲ್ಲ. ಮತ್ತೆ ಅದಾದ ನಂತರವೂ ಕೂಡ ಅನುಷ್ಠಾನಗಳನ್ನ ಮಾಡ್ತಾ ಇರಬೇಕು. ಅದೆಷ್ಟು ಹೇಳಿದಾರೋ ಅಷ್ಟೆಲ್ಲ ಅದು ಅವಾಗ ಒಂದಿಷ್ಟು ಕಮ್ಮಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹೋಮ ಹವನ ಒಂದ್ ದಿವಸ ಮಾಡಿ ಬಿಟ್ಬಿಡ್ತೀವಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಹಂಗೆಲ್ಲ ಆಗೋದಿಲ್ಲ.